ಗರ್ಬಾಗೆ ಸಿದ್ಧರಿದ್ದೀರಾ? ಆದರೆ ನವರಾತ್ರಿಯಲ್ಲಿ ಈ ಸುಂದರವಾದ ನೃತ್ಯವನ್ನು ಏಕೆ ಮಾಡಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಅದರ ವಿಭಿನ್ನ ಅರ್ಥವನ್ನು ತಿಳಿಯೋಣ ಬನ್ನಿ. ಜೀವನ ಮತ್ತು ಸ್ತ್ರೀತ್ವವನ್ನು ಆಚರಿಸುವುದು. ಗರ್ಭ ಎಂಬ ಪದವು ಸಂಸ್ಕೃತ ಪದ ಗರ್ಭದಿಂದ ಹುಟ್ಟಿಕೊಂಡಿದೆ. ಅಂದರೆ ಗರ್ಭಧಾರಣೆ ಅಥವಾ ಜೀವನವನ್ನು ಸಂಕೇತಿಸುತ್ತದೆ. ಸಾಂಪ್ರದಾಯಿಕವಾಗಿ ಗರ್ಭಾ ದೀಪ್ ಎಂಬ ಮಣ್ಣಿನ ಲ್ಯಾಂಟರ್ನ್ ಸುತ್ತಲೂ ಪ್ರದರ್ಶಿಸಲಾಗುತ್ತದೆ. ಈ ನೃತ್ಯವು ಜೀವನ ಮತ್ತು ಭ್ರೂಣವನ್ನು ಪ್ರತಿನಿಧಿಸುತ್ತದೆ. ದೈವಿಕ ಸ್ತ್ರೀಲಿಂಗ ಮತ್ತು ತಾಯಿಯ ಆಕೃತಿಯಾದ ಮಾ ದುರ್ಗೆಯನ್ನು ಗೌರವಿಸುತ್ತದೆ. ಸಮಯದ ಹಿಂದೂ ಪರಿಕಲ್ಪನೆಯನ್ನು ಸಂಕೇತಿಸುತ್ತದೆ. ನರ್ತಕರು ಚಕ್ರಗಳಲ್ಲಿ ಚಲಿಸುತ್ತಾರೆ. ಆವರ್ತಕ ಸಮಯೋಜನನ ಜೀವನ, ಮರಣ ಮತ್ತು ಪುನರ್ಜನ್ಮದ ಹಿಂದೂ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಅಂತ್ಯವಿಲ್ಲದ ಚಲನೆಯ ನಡುವೆ ನಿರಂತರವಾಗಿ ಬದಲಾಗುತ್ತಿರುವ ಬ್ರಹ್ಮಾಂಡದಲ್ಲಿ ಜಗತ್ ದೇವಿಯು ಸ್ಥಿರವಾಗಿರುತ್ತಾಳೆ. ಗರ್ಭ ಆಳವನ್ನು ಅರ್ಥಮಾಡಿಕೊಳ್ಳುವುದು. ಗರ್ಭ ದೀಪವು ದೇಹವನ್ನು ಪ್ರತಿನಿಧಿಸುತ್ತದೆ. ಇದು ದೇವಿಯ ಅಥವಾ ದೇವಿಯ ದೈವಿಕ ಶಕ್ತಿಯನ್ನು ಒಳಗೊಂಡಿದೆ. ಈ ಹಡಗಿನ ಸುತ್ತಲೂ ನೃತ್ಯ ಮಾಡುವುದರಿಂದ ಎಲ್ಲಾ ಮಾನವರು ತಮ್ಮೊಳಗೆ ದೇವಿಯ ಸಾರವನ್ನು ಹೊಂದಿದ್ದಾರೆ ಎಂಬ ನಂಬಿಕೆಯನ್ನು ಗೌರವಿಸುತ್ತದೆ. ಇಂದು ದುರ್ಗೆಯ ಚಿತ್ರಗಳನ್ನು ಹೆಚ್ಚಾಗಿ ಗರ್ಭ ಆಳದ ಬದಲಿಗೆ ವೃತ್ತದ ಮಧ್ಯದಲ್ಲಿ ಇರಿಸಲಾಗುತ್ತದೆ. ಮಾತೆ ದುರ್ಗೆಯನ್ನು ಗೌರವಿಸುವುದು. ಕೊನೆಯದಾಗಿ ರಾಕ್ಷಸ ಮಹಿಷಾಸುರನನ್ನು ಸೋಲಿಸುವ ಮೂಲಕ ಜಗತ್ತಿಗೆ ಶಾಂತಿಯನ್ನು ತರುವಲ್ಲಿ ದುರ್ಗಾದೇವಿಯ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪಕ್ಕಾಗಿ ಗರ್ಭ ಧನ್ಯವಾದ ಹೇಳುವ ಮಾರ್ಗವಾಗಿದೆ ಎಂದು ಕೆಲವರು ನಂಬುತ್ತಾರೆ. Please like, share and subscribe the channel.